ಇನ್ನು ಸಿಪಿಐ ಕಚೇರಿಗೆ ಟಿವಿಕೆ ನಾಯಕರು ಭೇಟಿಯನ್ನ ಕೊಟ್ಟಿರುವಂತದ್ದು. ಟಿವಿಕೆ ನಾಯಕ ನಿರ್ಮಲ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಚೆನ್ನೈನ ಸಿಪಿಐ ಕಚೇರಿಯಲ್ಲಿ ನಾಯಕರ ಮಹತ್ವದ ಸಭೆಯನ್ನು ಕೂಡ ಕರೆಯಲಾಗಿದೆ. ರಾಜ್ಯಪಾಲರ ಭೇಟಿಗೂ ಮುನ್ನ ಬೆಂಬಲ ಪಡೆದಂತ ಟಿವಿಕೆ, ಸಿಪಿಐನ ಇಬ್ಬರು ಶಾಸಕರ ಬೆಂಬಲ ಪಡೆದಿದೆ ಈಗ ಟಿವಿಕೆ. ಇನ್ನು ಬೆಂಬಲ ಪತ್ರಕ್ಕೆ ಸಿಪಿಐನ ಇಬ್ಬರು ಶಾಸಕರು ಕೂಡ ಸಹಿ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆಯ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆ ಆಗಿದೆ. 3 ದಿನದಿಂದ ತುಂಬಾ ಟೆನ್ಷನ್ ಇತ್ತು. 4ನೇ ತಾರೀಕು ರಿಸಲ್ಟ್ ಬಂದರೂ ಕೂಡ ಹಕ್ಕು ಮಂಡನೆ ಮಾಡೋದಕ್ಕೆ ಸರ್ಕಾರ ರಚನೆಗೆ ಅನುಮತಿ ಸಿಕ್ಕಿರಲಿಲ್ಲ. ಆದ್ರೀಗ ಮ್ಯಾಜಿಕ್ ನಂಬರ್ ರೀಚ್ ಆಗುವಲ್ಲಿ ದಳಪತಿ ವಿಜಯ್ ಯಶಸ್ಸನ್ನ ಕಂಡಿದ್ದಾರೆ. ರಾಜ್ಯಪಾಲರ ಭೇಟಿಗೂ ಮುನ್ನವೇ ಈಗ ಸಿಪಿಐನ ಇಬ್ಬರು ಶಾಸಕರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಬೆಂಬಲ ಪತ್ರಕ್ಕೆ ಸಿಗ್ನೇಚರ್ ಕೂಡ ಹಾಕಿದ್ದಾರೆ. ಹೀಗಾಗಿ 6 ಗಂಟೆ ಅಷ್ಟೊತ್ತಿಗೆ 118 ಶಾಸಕರು ಸಹಿ ಮಾಡಿರುವಂತ ಪತ್ರದ ಜೊತೆಗೆ ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಕೊನೆಗೂ ಕೂಡ ರಾಜ್ಯಪಾಲರಿಗೆ ಏನು ಪಟ್ಟು ಹಿಡಿದಿದ್ರಲ್ಲ 118 ಬಹುಮತವನ್ನ ಸಾಬೀತುಪಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ, ಅದೇನು ಸಾಂವಿಧಾನಿಕ ನಿಯಮ ಅಲ್ಲ, ಹಂಗಿದ್ರು ಕೂಡ ಅವರು ಏನೋ ವಿವೇಚನಾ ಅಧಿಕಾರವನ್ನ ಬಳಸಿ ಕೇಳಿದ್ರು. ಅದರಂತೆ ಈಗ ದಳಪತಿ ವಿಜಯ್ ಅವರು ಕೂಡ ವಿಧಾನಸಭೆಯಲ್ಲ, ಈಗ ರಾಜ್ಯಪಾಲರ ಎದುರುಗಡೆನೆ ಬಹುಮತವನ್ನ ಸಾಬೀತು ಮಾಡೋದಕ್ಕೆ ತಯಾರಾಗಿದ್ದಾರೆ. 6 ಗಂಟೆ ಅಷ್ಟೊತ್ತಿಗೆ ದಳಪತಿ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ತದನಂತರದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಸಿಗಲಿದೆ. ಇನ್ನು ದಳಪತಿ ವಿಜಯ್ಗೆ ಇದ್ದಂಥ ಬಹು ದೊಡ್ಡ ಟೆನ್ಷನ್ ಇದು. ಯಾವ ಪಕ್ಷದ ಜೊತೆಗೆ ನಾವು ಸಹಕಾರ ಪಡ್ಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂತ. ಕಾರಣ ಚಿಕ್ಕ ಪುಟ್ಟ ಪಕ್ಷಗಳ ಸಹಕಾರ ಪಡೆಯೋದೇನೋ ಕಷ್ಟ ಅಲ್ಲ, ಬಟ್ ಸರ್ಕಾರ ಇದ್ದಕ್ಕಿದ್ದಂತೆ ಅತಂತ್ರ ಆಗಿಬಿಟ್ರೆ ಏನು ಕತೆ ಅನ್ನುವಂಥ ಒಂದು ಭಯ ಇತ್ತು. ಇನ್ನು DMK ಕಡೆಯಿಂದ ಯಾರಾದರೂ ಶಾಸಕರು ಬರ್ತಾರೆ ಅಂದರೂ ಕೂಡ ಅದು ಒಂದು ಆತಂಕ ಇತ್ತು. ಯಾಕೆಂದರೆ ಅವರು ಪ್ರತಿಯೊಂದಕ್ಕೂ ಹೋಗಿ ಸ್ಟಾಲಿನ್ ಅವ್ರನ್ನೇ ಕೇಳಿದ್ರೆ ಯಾವುದೋ ಒಂದು ಮಸೂದೆ ಮಂಡನೆ ಮಾಡಬೇಕು ಅಂತಂದರೆ, ಅದು ಪಾಸ್ ಆಗಬೇಕು ಅಂದರೆ ಎಲ್ಲ ಶಾಸಕರ ಬಲ ಇರಬೇಕು. ಆದರೆ ಪ್ರತಿಯೊಂದಕ್ಕೂ ನಾವು ಸ್ಟಾಲಿನ್ ಅವ್ರನ್ನೇ ಕೇಳ್ತೀವಿ ಅಂತ ಹೋದರೆ ಆಗ ಸರ್ಕಾರ ಅತಂತ್ರ. ಹಾಗಾಗಿ ಯಾವ ಪಕ್ಷದವರ ಬೆಂಬಲ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ಗೆ ಇದ್ದೇ ಇತ್ತು. ಜೊತೆಗೆ ಸ್ಥಿರ ಸರ್ಕಾರ ರಚನೆ ಆಗಬೇಕು. ರಾಜ್ಯಪಾಲರು ಈಗಾಗಲೇ ಹೇಳ್ತಾ ಇದ್ರಲ್ಲ, ಸರ್ಕಾರ ಬಿದ್ದೋಗೋ ಮಟ್ಟಕ್ಕೆ ಆಗ್ಬಿಟ್ರೆ ಕಷ್ಟ, ಹಾಗಾಗಿ ಪರ್ಮಿಷನ್ ಕೊಡ್ತಿಲ್ಲ ಅಂತ. ಆ ರೀತಿ ಆಗಬಾರ್ದು ಅನ್ನುವಂಥದ್ದು ಕೂಡ ಇತ್ತು. ವಿಜಯ್ ಅವರು ಮೊದಲ ಬಾರಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ದು, 107 ಸ್ಥಾನ ಪಡೆದಿದ್ದು, ಹಂಗಿದ್ರೂ ಕೂಡ ಆತಂಕ ಅಂತೂ ತಪ್ಪಲಿಲ್ಲ. 4ನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ 4 ದಿನಗಳ ಕಾಲ ಭಾರಿ ಟೆನ್ಷನ್ನಲ್ಲಿದ್ದರು ದಳಪತಿ ವಿಜಯ್. ಕೊನೆಗೂ ಈಗ ಮ್ಯಾಜಿಕ್ ನಂಬರ್ ಅಂತೂ ರೀಚ್ ಆಗಿದೆ. ಇನ್ನೇನು ರಾಜ್ಯಪಾಲರನ್ನ 6 ಗಂಟೆ ಅಷ್ಟೊತ್ತಿಗೆ ಮೀಟ್ ಮಾಡ್ತಾರೆ. ಯಾವ್ಯಾವ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಅಧಿಕೃತವಾಗಿ ಘೋಷಣೆ ಆಗೋದೊಂದೇ ಬಾಕಿ. ಕೊನೆಗೂ ಕೂಡ ನೋಡಿ, ಮೊದಲಿಂದ ಇದ್ದಿದ್ದೆ ಕಾಂಗ್ರೆಸ್ನವ್ರು ನಾವು ಸಹಕಾರ ಕೊಡ್ತೀವಿ ಅಂತ. ಇನ್ನು ಮುಂದೆ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲಿದೆ. 5 ಜನ, 2 ಜನ, ಇನ್ನಿಬ್ರು, ಈ ರೀತಿ ಹಿಂಗೆ ಏನು ಸಪೋರ್ಟ್ ಮಾಡಿದಾರಲ್ಲ ಅವರು ಕೂಡ ಉನ್ನತ ಸ್ಥಾನಮಾನವನ್ನ, ಅಂದರೆ ಉನ್ನತ ನಿಗಮ ಅಧ್ಯಕ್ಷ ಸ್ಥಾನವನ್ನ ಕೇಳಬಹುದು, ಅಥವಾ ಮತ್ತೊಂದು ಕಡೆ ಸಚಿವ ಸ್ಥಾನವನ್ನ ಕೇಳಬಹುದು. ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾಗಿರುವಂಥ ಸತೀಶ್ ಆಂಜನಪ್ಪ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ 4 ದಿನದಿಂದ ಬಹಳ ಟೆನ್ಷನ್ನಲ್ಲಿದ್ರು ದಳಪತಿ ವಿಜಯ್ ಅವರು. ಕೊನೆಗೂ ಕೂಡ ಈಗ ಮ್ಯಾಜಿಕ್ ನಂಬರ್ ರೀಚ್ ಆಗಿದ್ದಾರೆ. ಈಗ ಸರ್ಕಾರ ರಚನೆಗೆ ಅಧಿಕೃತವಾಗಿ ಒಂದು ಘೋಷಣೆ, ಸೂಚನೆ ಒಂದು ಸಿಗಬೇಕಿದೆ. ಇವತ್ತಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮತ್ತೆ ಮುಂದೆ ಸರ್ಕಾರ ರಚನೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಸೌಖ್ಯ, ಖಂಡಿತವಾಗ್ಲೂ ಕೂಡ ತಮಿಳುನಾಡು ರಾಜಕಾರಣ ಕಳೆದ 4 ದಿನಗಳಿಂದ ಒಂದು ರೀತಿ ರೋಚಕ ತಿರುವುಗಳಿಗೆ ಸಾಕ್ಷಿ ಆಗ್ತಾ ಇತ್ತು. ಈ ಕ್ಷಣದವರೆಗೆ ಅದೇ ರೀತಿಯ ಒಂದು ರೋಚಕ ತಿರುವಿಗೆ ಸಾಕ್ಷಿ ಆಗ್ತಾ ಇದೆ ತಮಿಳುನಾಡು. ಇವತ್ತು ಬೆಳಗ್ಗೆ DMK ಅಂಗಪಕ್ಷ ಅಂದರೆ ಮೈತ್ರಿಕೂಟದ ಪಕ್ಷಗಳಾದಂತಹ CPI, CPM, VCK ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳ ಜೊತೆ DMK ನಾಯಕರು ಸಭೆಯನ್ನು ಮಾಡಿದ್ರು. ಆ ಸಭೆಯ ನಂತರ ಒಬ್ಬೊಬ್ಬರು ಒಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸೊ ಯಾವುದೇ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರಲಿಲ್ಲ ಯಾರು ಕೂಡ. ಅದಾದ ನಂತರ TVKಯ ವಿಜಯ್ ಮತ್ತು ಶಾಸಕರ ಸಭೆ ಇತ್ತು. ಆ ಸಭೆಯ ನಂತರ ಕಾಂಗ್ರೆಸ್ ನಾಯಕರ ಜೊತೆ ವಿಜಯ್ ಮಾತನಾಡಿದ್ರು. ಈಗಾಗಲೇ ಕಾಂಗ್ರೆಸ್ ಬಹಿರಂಗವಾಗಿ ಬೆಂಬಲವನ್ನು ಕೊಟ್ಟಿದೆ TVKಗೆ. ಸೊ ಉಳಿದ ಬೆಂಬಲಕ್ಕಾಗಿ ಅಂದರೆ 118 ಮೆಜಾರಿಟಿ ಪ್ರೂವ್ ಮಾಡಬೇಕಾದ್ರೆ ADMK ಬೆಂಬಲ ಪಡಿಬೇಕು, ಇಲ್ಲ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನು ಪಡಿಬೇಕು ವಿಜಯ್. ಹೀಗಾಗಿ ಕಾಂಗ್ರೆಸ್ ಬೆಂಬಲದ ಜೊತೆ
CPI ಮತ್ತು CPM, VCK, ಮುಸ್ಲಿಂ ಲೀಗ್ ಈ ಪಕ್ಷಗಳ ಜೊತೆ ಮಾತನಾಡಿ ಅನ್ನೋ ರೀತಿಯಾಗಿ ವಿಜಯ್ ಮನವಿ ಮಾಡಿಕೊಂಡಿದ್ರು. ಸೊ ವಿಜಯ್ ಮನವಿಯ ಮೇರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೇರೆ ಪಕ್ಷಗಳ ಜೊತೆ ಅಂದರೆ CPI, CPM ಮತ್ತು VCK ಪಕ್ಷದ ಜೊತೆ ಮಾತನಾಡಿಬಿಟ್ಟು ವಿಜಯ್ಗೆ ಬೆಂಬಲ ಕೊಡಿ ಅನ್ನೋ ಒಂದು ರಿಕ್ವೆಸ್ಟನ್ನು ಮಾತನಾಡಿದರು. ಒಂದು ರೀತಿ ಮೀಡಿಯೇಟರ್ ಆಗಿ, ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದರು ಖರ್ಗೆ ಅವರು. ಸೊ ಅದರ ಫಲವಾಗಿಯೇ ಇವತ್ತು CPI, CPM ಜೊತೆ ಮಾತುಕತೆ ಇತ್ತು. ಅಂದರೆ ಆಯಾ ಪಕ್ಷಗಳ ಕಚೇರಿಯಲ್ಲಿ ಸಭೆ ಇತ್ತು. ಆ ಸಭೆಯಲ್ಲಿ ಸ್ವತಃ TVKಯ ನಾಯಕ ನಿರ್ಮಲ್ ಕುಮಾರ್ ಕೂಡ ಹೋಗಿದ್ರು ಆ ಸಭೆಗೆ. ಅಲ್ಲಿ ಹೋಗಿ ನಾವಿವತ್ತು ರಾಜ್ಯಪಾಲರ ಬಳಿ ಮತ್ತೊಮ್ಮೆ ಹೋಗ್ತಾ ಇದ್ದೇವೆ, ನಾವು ಅಲ್ಲಿ ಹಕ್ಕು ಮಂಡನೆ ಮಾಡಬೇಕಾಗಿದೆ, ಹಕ್ಕು ಮಂಡನೆ ಮಾಡಬೇಕು ಅಂದರೆ ನಿಮ್ಮ ಬೆಂಬಲ ಬೇಕಾಗಿದೆ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಅವರು ಬೆಂಬಲವನ್ನು ಕೊಡ್ತೀವಿ ಅನ್ನೋದನ್ನ ಒಪ್ಕೊಂಡಿದ್ದಾರೆ CPI ಮತ್ತು CPM ಅವರು. ಸೊ ಆದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಸೌಖ್ಯ, ಯಾವುದೇ ಕ್ಷಣದಲ್ಲೂ ಘೋಷಣೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. CPI, CPM ಮತ್ತು VCK ಈ ಮೂರೂ ಪಕ್ಷಗಳು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಈಗಾಗಲೇ ವಿಜಯ್ ಏನು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಅದು 4:15 ಅಂತ ಮೊದಲು ಆರಂಭದಲ್ಲಿ ಬಂತು. ಅದಾದ ನಂತರ 6 ಗಂಟೆಗೆ ಭೇಟಿ ಆಗಬಹುದು ಅನ್ನೋ ಲೆಕ್ಕಾಚಾರ ಬಂತು. ಇನ್ನೂ ಕರೆಕ್ಟಾಗಿ ಟೈಮಿಂಗ್ ಫಿಕ್ಸ್ ಆಗಿಲ್ಲ. ಬಟ್ ಇವತ್ತು ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗೋದು ಶತಸಿದ್ಧ. ಸೊ ಈಗ ನಾವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಮಗೆ ಈಗ 120 ನಾವು ಮ್ಯಾಜಿಕ್ ನಂಬರನ್ನು ತೋರಿಸ್ತಾ ಇದ್ದೀವಿ. 3 ಆಪ್ಷನ್ಸ್ ಇದೆ ವಿಜಯ್ ಹತ್ರ ಈಗ. ಒಂದು 118 ಅಂದರೆ ಏನು ಮ್ಯಾಜಿಕ್ ನಂಬರ್ ಏನು ಬೇಕು 118 ಮಾತ್ರ ಕೊಡುವಂಥದ್ದು. 107 TVK ಬಳಿ ಇದೆ. 5 ಕಾಂಗ್ರೆಸ್ನ ಶಾಸಕರ ಬಲ ಇದೆ. ಸೊ ಅಲ್ಲಿಗೆ 112 ಆಗುತ್ತೆ. CPI 2 ಇದೆ, CPM 2 ಇದೆ, ಜೊತೆಗೆ VCK 2 ಇದೆ. ಸೊ 6 ಆಯಿತು. 112 + 6 ಅಂತ ಲೆಕ್ಕ ಹಾಕಿದಾಗ 118. ಇದು ಮ್ಯಾಜಿಕ್ ನಂಬರ್ ಬೇಕಾದಂತಹ ಒಂದು ನಂಬರ್ಸು. ಆ ನಂಬರ್ಸ್ ಈಗ ವಿಜಯ್ ಬಳಿ ಇದೆ. ಇದು ಒಂದು ರೀತಿಯ ಒಂದು ಮ್ಯಾಜಿಕ್ ನಂಬರ್ 118 ಅಂತ ತಲುಪುವಂಥದ್ದು. ಇನ್ನೊಂದು ಆಪ್ಷನ್ ಇದೆ ವಿಜಯ್ಗೆ ಇನ್ನಷ್ಟು ಸಂಖ್ಯಾಬಲವನ್ನು ಜಾಸ್ತಿ ಮಾಡ್ಕೊಳ್ಳೋದು. ಅದು 120ಕ್ಕೆ. ಮುಸ್ಲಿಂ ಲೀಗ್ ನಿನ್ನೆವರೆಗೂ ಕೂಡ ನಾವು ವಿಜಯ್ಗನ್ನು ಬೆಂಬಲಿಸೋದಿಲ್ಲ, ನಾವು DMK ಜೊತೆಯಲ್ಲೇ ಇರ್ತೀವಿ, ಕಳೆದ 59 ವರ್ಷಗಳಿಂದ ನಾವು DMK ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಆ ಮೈತ್ರಿಯನ್ನು ಮುಂದುವರಿಸ್ತೀವಿ ಅನ್ನೋ ರೀತಿಯಾಗಿ ಮುಸ್ಲಿಂ ಲೀಗ್ ಹೇಳಿತ್ತು. ಆಲ್ ಇಂಡಿಯಾ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ನಾವು ಕರಿತಾ ಇದ್ದೀವಿ, IUML. ಅಲ್ಲೂ ಕೂಡ 2 ಶಾಸಕರನ್ನು ಹೊಂದಿರತಕ್ಕಂಥದ್ದು. ಅದು ಕೂಡ TVK ಬೆಂಬಲ ಕೊಟ್ಟರೆ 120 ಆಗುತ್ತೆ ಅವರ ಸಂಖ್ಯಾಬಲ. ಮತ್ತೊಂದು ಆಪ್ಷನ್ನು 121 ಏರಿಕೆ ಆಗ್ಬೋದು, 121ಕ್ಕೆ ಏರಿಕೆ ಆಗ್ಬೋದು. ಅದು ಬಂದು DMDK. ನಟ ವಿಜಯಕಾಂತ್ ಏನಿದ್ರು ಅವರು ಕಟ್ಟಿದಂಥ ಪಕ್ಷ ಅದು DMDK. ಅದು ಕೂಡ DMK ಮೈತ್ರಿಕೂಟದ ಭಾಗ ಆಗಿತ್ತು. ಅವರ ಪತ್ನಿ ಈಗ ಒಬ್ಬರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅಂದರೆ ವಿಜಯಕಾಂತ್ ಅವರ ಪತ್ನಿ ಶಾಸಕಿಯಾಗಿದ್ದಾರೆ. ಅವರ ಒಂದು ಶಾಸಕತ್ವ ಬಲವನ್ನು ವಿಜಯ್ ಪಡಿಬಹುದು. ಯಾಕಂದರೆ ಸ್ವತಃ ವಿಜಯ್ ಅವರೇ ಬೆಂಬಲವನ್ನು ಕೋರಿದ್ದಾರೆ, DMDK ಶಾಸಕರ ಬೆಂಬಲವನ್ನು ಕೋರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಬ್ಬರು ಶಾಸಕರು ಮಾತ್ರ ಇದ್ದಾರೆ, ಅದು ನಟ ವಿಜಯಕಾಂತ್ ಅವರ ಪತ್ನಿ. ಸೊ ಅವರು ಕೂಡ ಬೆಂಬಲವನ್ನು ಕೊಡಬಹುದು TVKಗೆ. ಅಲ್ಲಿಗೆ TVKಯ ಸಂಖ್ಯಾಬಲ ಅಂದರೆ ಅವರ ಬಹುಮತಕ್ಕೆ 118 ಬೇಕಿತ್ತು, 118 ಆಗುತ್ತೆ, 120 ಆಗುತ್ತೆ, 121 ಆಗುತ್ತೆ. 3 ರೀತಿಯ ಈಕ್ವೇಷನ್ಸ್ ಇದ್ದಾವೆ. ಸೊ ವಿಜಯ್ಗೆ ಬರೀ 118 ಸಾಕಾಗಲ್ಲ ಈಗ. ಯಾಕಂದರೆ ಅವ್ರಿಗೆ ಅಲ್ಪ ಬಹುಮತಕ್ಕೆ ಯಾವತ್ತು ಬೇಕಾದರೂ ಕುಸಿಬಹುದು ಮುಂದಿನ ದಿನಗಳಲ್ಲಿ. ಆ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ ಸೌಖ್ಯ. ನೀವು ಹೇಳಿದಂತೆ ಮುಂದೆ ಏನು ಬೇಕಾದರೂ ಆಗಬಹುದು. ಯಾಕಂದರೆ ಎಲ್ಲ ಅಂಗಪಕ್ಷಗಳು ನಾವು ಇವತ್ತು ನೋಡ್ತಾ ಇದ್ದೀವಿ. CPI, CPM, VCK, ಮುಸ್ಲಿಂ ಲೀಗ್ ಆ್ಯಂಡ್ DMDK ಈ 5 ಅಂಗಪಕ್ಷಗಳು DMK ಮೈತ್ರಿಕೂಟದ ಭಾಗವೇ ಆಗಿದ್ದಂತಹ ಪಕ್ಷಗಳು. ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿತ್ತು DMK ಜೊತೆ. 234 ಸಂಖ್ಯಾಬಲ ಇರ್ತಕ್ಕಂಥ ತಮಿಳುನಾಡಿನಲ್ಲಿ DMK ಸ್ಪರ್ಧೆ ಮಾಡಿದ್ದು ಕೇವಲ 164 ವಿಧಾನಸಭಾ ಕ್ಷೇತ್ರದಲ್ಲಿ. 164 ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಉಳಿದಂತಹ ಸುಮಾರು 50 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಎಲ್ಲ ಪಕ್ಷಗಳು ಸ್ಪರ್ಧೆ ಮಾಡಿದ್ವು. ಈ 50ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಮೈತ್ರಿ ಮಾಡಿಕೊಂಡು ಟಿಕೆಟ್ ಕೊಟ್ಟಿದ್ರು ಸ್ಟಾಲಿನ್. ಮೈತ್ರಿ ನಮ್ಮದು ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ. ಬಟ್ ಈಗ ಈ 50ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ DMKಯ ಮೈತ್ರಿಕೂಟದ ಪಕ್ಷಗಳು ಈಗ ವಿಜಯ್ಗೆ ಸಪೋರ್ಟ್ ಮಾಡ್ತಿದ್ದಾವೆ. ನಾಳೆ ಏನಾದರೂ ಸರ್ಕಾರ ರಚನೆ ಆದಮೇಲೆ ಹೆಚ್ಚು ಕಮ್ಮಿ ಆದರೆ ಇವರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದ್ರೆ ಸರ್ಕಾರ ಅಲ್ಪಮತಕ್ಕೆ ಕುಸಿದು ಸರ್ಕಾರ ಪತನ ಆಗುತ್ತೆ. ಸೊ ಈ ವಿಚಾರವಾಗಿ ವಿಜಯ್ ಎಚ್ಚರಿಕೆಯ ನಡೆಯನ್ನು ಇಟ್ಕೊಂಡಿರಬೇಕಾಗುತ್ತೆ. ನಾವು ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ವಿ ಸೌಖ್ಯ. ADMKಯ ಸುಮಾರು 30 ಶಾಸಕರು ವಿಜಯ್ಗೆ ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಏನು ಕೇಳಿ ಬರ್ತಾ ಇತ್ತು. ಆ ರೀತಿಯ ಒಂದು ರೂಮರ್ಸು, ವದಂತಿನೋ, ಒಟ್ಟಿನಲ್ಲಿ ಆ ರೀತಿಯ ಒಂದು ಸ್ಪೆಕ್ಯುಲೇಷನ್ಸ್ ಇತ್ತು. ಇವತ್ತು ಕೂಡ ಈ ಕ್ಷಣದಲ್ಲೂ ಕೂಡ ಪಳನಿಸ್ವಾಮಿ ಸರ್ಕಾರವನ್ನು ರಚನೆ ಮಾಡ್ತಾರೆ ADMKಯಿಂದಾಗಿ ಅನ್ನೋ ಚರ್ಚೆ ಏನಿತ್ತು, ಅದರಲ್ಲೂ ಕೂಡ
ADMK ಶಾಸಕರು ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. TVKಗೆ ವಿಜಯ್ಗೆ ಬೆಂಬಲವನ್ನು ಕೊಡಬೇಕು ಅನ್ನೋದು ADMK ಶಾಸಕರ ಒಲವಿದೆ ಅನ್ನೋ ಲೆಕ್ಕಾಚಾರ ಇತ್ತು. ಒಂದು ವೇಳೆ ಸರ್ಕಾರವನ್ನು ರಚನೆ ಆದ ನಂತರ ಕೂಡ ವಿಜಯ್ಗೆ ಈ ಥ್ರೆಟ್ ಇದೆ, ಅಂದರೆ ಅಲ್ಪ ಬಹುಮತಕ್ಕೆ ಕುಸಿಯಬಹುದು ಸರ್ಕಾರ. ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ಅಥವಾ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಫ್ಲೋರ್ ಟೆಸ್ಟ್ ಆಗುತ್ತೆ ವಿಧಾನಸಭೆಯಲ್ಲಿ. ಆ ವಿಧಾನಸಭೆಯಲ್ಲಿ ಫ್ಲೋರ್ ಟೆಸ್ಟ್ ಬಳಿಕ ಒಂದು ಬಹುಮತ ಸಿಕ್ಕರೆ ಮುಂದಿನ 6 ತಿಂಗಳ ಕಾಲ ಏನು ಮತ್ತೆ ಫ್ಲೋರ್ ಟೆಸ್ಟ್ ಮಾಡುವಂತಹ ಅವಕಾಶ ಮಾಡಬೇಕು ಅನ್ನೋಂಥ ರೂಲ್ಸ್ ಇರಲ್ಲ. 6 ತಿಂಗಳು ಸೇಫು. ಈ ಒಂದು 6 ತಿಂಗಳ ಅವಧಿಯಲ್ಲಿ TVK ತನ್ನ ನಂಬರ್ಸನ್ನು ಕನ್ಫರ್ಮ್ ಆಗಿ ಅಟ್ಲೀಸ್ಟ್ 120ಕ್ಕೆ ಏರಿಕೆ ಮಾಡ್ಕೊಳ್ಬೇಕು. ಇವತ್ತೇನು ADMK ಶಾಸಕರು ವಿಜಯ್ಗೆ ಬೆಂಬಲ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಅಂಥವರನ್ನು ಬಹುಶಃ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು ವಿಜಯ್. ಯಾಕಂದರೆ ಈ DMDK ಆಗಿರ್ಬೋದು, CPI, CPM, VCK, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಎಲ್ಲ ಪಕ್ಷಗಳನ್ನು ಅವರು ತಮ್ಮದೇ ಪಕ್ಷಗಳಂತೆ ಟ್ರೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಳೆದ 60 ವರ್ಷಗಳಿಂದ DMK ಜೊತೆಗಿದ್ದರೂ ಕೂಡ ಅವ್ರು ಗೆಲ್ತಾ ಇದ್ದು 2, 3, 4 ಅಷ್ಟೇ. ಬಟ್ ಆದರೂ ಕೂಡ ತಮ್ಮ ಪಕ್ಷದ ಅಸ್ತಿತ್ವವನ್ನು ಅವರು ಉಳಿಸ್ಕೊಂಡಿದ್ದಾರೆ. ಅವ್ರು ಏನಾದರೂ ವಿಲೀನ ಆಗಂಗಿದ್ರೆ ಯಾವತ್ತೋ DMK ಜೊತೆ ವಿಲೀನ ಆಗಿಬಿಡ್ತಾಯಿದ್ರು. ಬಟ್ ಅದು ಅವ್ರಿಗೆ ಇಷ್ಟ ಇಲ್ಲ. ಸೊ ನಾಳೆ TVKನೂ ಅಷ್ಟೇ, ನೀವು ಇಬ್ಬರು ಶಾಸಕರಿದ್ದೀರಾ, ಬಂದ್ಬಿಡಿ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ಶಾಸಕರೇ ಆಗಿ ಅಂತ ಹೇಳಿದ್ರು ಕೂಡ ಅವ್ರು ಯಾರೂ ಕೂಡ ಒಪ್ಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಹೀಗಾಗಿ ವಿಜಯ್ಗೆ ತನ್ನದೇ ಪಕ್ಷದ ಶಾಸಕರ ಬಲವನ್ನು 108ರಿಂದ 120ಕ್ಕೆ ಏರಿಸ್ಕೊಳ್ಳುವಂತಹ ಒಂದು ಚಾನ್ಸ್ ಬೇಕಾಗಿದೆ. ಅದಕ್ಕೆ ಯಾವ ರೀತಿಯ ಪ್ಲಾನ್ಸ್ ಮಾಡ್ತಾರೆ ಕಾದು ನೋಡಬೇಕು ಸೌಖ್ಯ.